ಈ 108 ಶಿವಲಿಂಗ ಇದ್ದಿದ್ರ ಸಲುವಾಗಿ ಇಲ್ಲಿ ಏನಾಗ್ತಿತ್ತು ಅಂದ್ರೆ ವೇದಘೋಷ ಮೊಳಗುತ್ತಿತ್ತು ಯಾವತ್ತು. ಹೌದು ಹೌದು. ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯಭೂಮಿ ಸದಲಗ ಗ್ರಾಮ. ಹೌದು. ಬಿಜಾಪುರದ ಆದಿಲಶಾಹಿ ಕಾಲಕ್ಕೆ ಇದಕ್ಕೆ ಹೆಸರು ಬದಲಿ ಆಗ್ಯದ. ಹೌದು. ಆದಿಲಶಾಹಿ ಒಮ್ಮೆ ಏನು ಮಾಡಿದ್ರಪ್ಪ ಅಂದ್ರೆ ಏನು ಮಾಡಿದಾರೆ ಸರ? ಲಗಮಗೌಡ ಅಂತಕ್ಕಂಥ ಒಬ್ಬ ವೀರ ಸೈನಿಕನ ವೀರತನ ಸೂರ್ತನ ನೋಡಿ ಹೌದು ಈ ಸದಲಗ ಸುತ್ತಮುತ್ತ ಇರ್ತಕ್ಕಂಥ 21 ಗ್ರಾಮಗಳನ್ನ ಅವನಿಗೆ ಏನು ಮಾಡಿದ್ರಪ್ಪ ಅಂದ್ರೆ ದಾನವಾಗಿ ನೀಡಿದ್ದ. ಹೌದು ಹೌದು. ಉಂಬಳೆಯಾಗಿ ಕೊಟ್ಟಿದ್ದ. ಹೌದು. ನಾಡಗೌಡಿಕೆ ಕೊಟ್ಟು 21 ಹಳ್ಳಿ ಕೊಟ್ಟು ಅವಾಗ ಏನು ಮಾಡ್ಯಾನಪ್ಪ ಅಂದ್ರೆ ಶಂಕರಪುರ ಅಂತಕ್ಕಂಥದ್ದು ನಾಮ ಅಳಕಿಸಿ ಸದಲಗ ಅಂತಕ್ಕಂಥ ನಾಮವನ್ನು ಯಾವ ಆದಿಲಶಾಹಿ ಕಾಲಕ್ಕೆ ಬಂದದ್ದು. ಹೌದು 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 ಹೌದು. ಅದಕ್ಕೆ ಅಂತ ಒಂದು ಪುಣ್ಯವಾಗಿರ್ತಕ್ಕಂಥ ಗ್ರಾಮ. ಈ ಊರಿನೊಳಗೆ ಎಷ್ಟು ಭೂಮಿ ಅದ ಅಂದ್ರೆ ಸುಮಾರು 1394 ಹೆಕ್ಟೇರ್ ಭೂಮಿ ಅದ ನಿಮ್ಮ ಊರಿಗೆ. ಹೌದು ಹೌದು. 1394 ಹೆಕ್ಟೇರ್ ಭೂಮಿ ನಿಮ್ಮ ಊರಿಗೆ ಅದ. ಹೌದು. ನಿಂಬಲ್ಲಿ ನೋಡಕ್ಕೆ ಭಾಳ ಕಪ್ಪು ಮಣ್ಣು ಹೆಚ್ಚಾಗಿ ಸಿಗ್ತದೆ. ಅಲ್ಲಲ್ಲಿ ಮಿಶ್ರಿತವಾದಂಥ ಕೆಂಪು ಮಣ್ಣನ್ನು ಸಹಿತ ನಿಮ್ಮ ಊರಿಗೆ ಅದ. ಹೌದು ಹೌದು. ಅನೇಕ ದೇವಾಲಯಗಳು ನಿಮ್ಮ ಊರಾಗ ನೋಡಕ್ಕೆ ಸಿಗ್ತಾವ. ಹೌದು. ಹನುಮಾನ ಮಂದಿರ ಅದ, ಬನಶಂಕರಿ ದೇವಿ ಮಂದಿರ, ಬೀರೋಬ ಮಂದಿರ, ಹೌದು. ಹಿಂಗೆ ಅನೇಕ ದೇವಾಲಯಗಳು ಅದಾವಪ್ಪ ಅದಾವ. ಅದು ಅಲ್ಲದೆ ಶಮನಾ ಮೀರ್ ದರ್ಗಾ ಸಹಿತ ಈ ಊರೊಳಗದ. ಹೌದು ಹೌದು. ಅದಕ್ಕೆ ಇರಲಿ ಅಂತಿಂತ ಒಂದು ಪುಣ್ಯ ಶರಣರು ಮಹಾಂತರು ಸಂತರು ತುಳಿದಾಡಿ ಹೋಗಿರ್ತಕ್ಕಂಥ ಪುಣ್ಯ ಭೂಮಿ ಸದಲಗ ಊರ. ಹೌದು ಹೌದು. ಅಂತ ಗ್ರಾಮಕ್ಕೆ ಇವತ್ತು ನಾವು ಬಂದಿರೋದು ನಮ್ಮದು ಒಂದು ಪುಣ್ಯ. ನಮ್ಮ ಹಿರಿಯರು ಪುಣ್ಯ ಮಾಡ್ಯಾರ ತಿಳ್ಕೊಂಡು ನಾವು ಇವತ್ತಿನ ದಿವಸ ಹೌದು ಈ ಸದಲಗ ಗ್ರಾಮಕ್ಕೆ ಬರಬೇಕಾಗ್ಯದ. ಹೌದು ಹೌದು. ಅದಕ್ಕೆ ಇರಲಿ ಇವತ್ತಿನ ದಿವಸ ಏನು ಮಾಡ್ಬೇಕಂತೀರಿ ಸರ? ಈ ಸದಲಗ ಗ್ರಾಮದೊಳಗ ಮಂಗರಾಯ ಮತ್ತು ಔದು ಸಿದ್ಧನ ನಡುವರ್ಕ ಕಂಬಳಿ ನ್ಯಾಯ ಯಾರಾದರೂ ಮಾಡ್ಯಾರಪ್ಪ ಅಂದ್ರೆ ಅದು ಸದಲಗದ ಶಮನಾಪೀರ ಮಾಡ್ಯಾನಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ಹೇಳಬೇಕಾಗ್ತದೆ. ಹೌದಾ? ಹೌದು. ಯಾಕಂದ್ರೆ ಅಮೋಘ ಸಿದ್ಧನ ಸಾಕಿದ ಮಗನಾಗಿರ್ತಕ್ಕಂಥ ಮಂಗರಾಯ, ಹೌದು ಹೌದು, ಪುಣ್ಯದ ಮಗ ಮಂಗರಾಯ ಏನು ಮಾಡಿದ್ರಪ್ಪ ಅಂದ್ರೆ ತಂದು ಕೊಟ್ಟಿರ್ತಕ್ಕಂಥ ಕಂಬಳಿಯನ್ನು ತೆಗೆದುಕೊಂಡು ಈ ಸದಲಗ ಅಂದ್ರೆ ಚಿಕ್ಕೋಡಿ ಭಾಗಕ್ಕೆ ಬಂದಿದ್ದ. ಬಂದಂಥ ಸಂದರ್ಭದೊಳಗೆ ಔದು ಸಿದ್ಧಿ ಏನು ಮಾಡಿದನಪ್ಪ ಅಂದ್ರೆ ಇವ ಕಂಬಳಿ ಕದ್ಕೊಂಡು ಹೋಗ್ಯಾನ, ಇವನು ಹಿಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಇದೇ ಸದಲಗ ಗ್ರಾಮಕ್ಕೆ ಅವನು ಬರ್ತಾನ. ಹೌದು ಹೌದು. ಬಂದಂಥ ಸಂದರ್ಭದೊಳಗೆ ಏನಾಗ್ತದಪ್ಪ ಅಂದ್ರೆ ಈ ಊರೊಳಗೆ ಸದಲಗದೊಳಗೆ ಶಮನಾಪೀರ್ ಅಂತಕ್ಕಂಥ ಒಬ್ಬ ಶರಣ ಏನು ಮಾಡ್ಯಾನ್ರಿ ಸರ? ಈ ಮಂಗರಾಯಾಗ ಕೇಳ್ತಾನೆ ಇಷ್ಟ್ಯಾಕ ಔಷಧದಿತ್ತು ಹೊಂಟಿ ಅಂತ ಹೇಳಿ. ಹೌದು. ಅವಾಗ ಮಂಗರಾಯ ಹೇಳ್ತಾನೆ ನನ್ನ ತಮ್ಮ ಬಹಳ ಸಿಟ್ಟಿನವದನ. ಹೌದು ಹೌದು. ಔದು ಸಿದ್ಧ ಬಹಳ ತ್ರಿನೇತ್ರಧಾರಿ ಸಿಟ್ಟಿನವದನ, ನನ್ನನ್ನು ಹೊಡೆದು ಕಂಬಳಿ ಕಸ್ಕೋಬೇಕಂತೇಳಿ ಹೊಂಟಾನ, ಅದ್ರ ಸಲುವಾಗಿ ಇಟ್ಟು ಔಷಧಲಿ ಹೊಂಟಿನಂದವ. ಹೌದು. ಅವಾಗ ಶಮನಾ ಮೀರ ಕೇಳ್ತಾನ, ಏನು ಕೇಳ್ತಾನ್ರಿ ಸರ? ನೀ ಕದ್ಕೊಂಡು ಬಂದಿದೋ ಏನೋ, ನಿಮ್ಮ ತಂದೆ ಕೊಟ್ಟಿದ್ದೆ ನಿಜವಾದ್ರೆ ನೀ ಯಾಕೆ ಅನ್ಸ್ತಿ ಅಂದವ. ಹೌದು. ಇಲ್ಲ ನನ್ನ ತಂದೆ ಕೊಟ್ಟಿದ್ದೆ ಅದ ಅಂತ ಹೇಳ್ದ. ಹೌದು. ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಶಮನಾ ಮೀರ ಯಾರಿಗೆ ಅಂಜುದು ಬೇಕಾಗಿಲ್ಲ, ನೀ ಇಲ್ಲಿ ಕೂಡಂದ. ಅದೇ ಸಂದರ್ಭಕ್ಕೆ ಔದು ಸಿದ್ಧ ಬರ್ತಾನ. ಏನಂತಾನ್ರಿಪ್ಪ ಬಂದು? ಆ ಔದು ಸಿದ್ಧ ಬಂದು ಏನು ಮಾಡ್ತಾನಪ್ಪ ಅಂದ್ರೆ ಕಳ್ಳ ಮಂಗರಾಯ ಅಂದವ. ಹೌದು ಹೌದು. ಗದ್ದಲ ಮಾಡಬೇಡ್ರಿ, ಬರ್ಲಿ. ಏ ಕಳ್ಳ ಮಂಗರಾಯ, ಹೌದು, ಮನೆಯೊಳಗಿರ್ತಕ್ಕಂಥ ಕಂಬಳಿಯನ್ನು ಕದ್ಕೊಂಡ್ ಬಂದಿ ಅಂತ ಹೇಳಿ ಮಂಗರಾಯಾಗ ಗದರಿಸಿಬಿಟ್ಟ. ಹೌದು. ಇಬ್ಬರ ನಡುವರ್ಕ ಕಂಬಳಿ ಸಲುವಾಗಿ ವಾಕ್ವಾದ ನಡೆದಿತ್ತು. ಹೌದು ಹೌದು. ಅದೇ ಸಂದರ್ಭದೊಳಗೆ ಶಮನಾ ಮೀರ ಶರಣ ಹೇಳ್ತಾನ. ಏನು ಹೇಳ್ತಾನ್ರಿ ಗುರುಜಿ? ಔದು ಸಿದ್ಧಗೆ ಕೇಳ್ತಾನೆ ಯಾಕೆ ಜಗಳ ತೆಗಿಲಿಕ್ಕತ್ತೀರಿ ಅಂದಾಗ ಅವ ಹೇಳ್ತಾನ ನಮ್ಮ ತಂದೆ ಕೊಟ್ಟಿಲ್ಲ, ಇವನೇ ಕಳುವು ಮಾಡ್ಕೊಂಡ್ ಬಂದಾನ ಅಂತೇಳಿ ಔದು ಸಿದ್ಧ ಅಂತಿದ್ದ. ಹೌದು. ಇಲ್ಲ ತಂದೆ ಕೊಟ್ಟಾನ ಅಂತ ಹೇಳಿಕೆ ಮಂಗರಾಯ ಅಂತಿದ್ದ. ಹೌದು ಹೌದು. ಇಬ್ಬರ ನಡುವಳಕ್ಕೆ ವಾದ ಬಿದ್ದಂತ ಸಂದರ್ಭದೊಳಗೆ ಅವಾಗ ಒಂದು ಉಪಾಯ ಏನು ಮಾಡ್ತಾನೆ ಶಮನಾ ಮೀರ್ ಅಂದ್ರ, ಏನು ಮಾಡ್ತಾನ್ರಿ ಸರ? ಅವರಲ್ಲಿರ್ತಕ್ಕಂಥ ಕಂಬಳಿಯನ್ನು ತೆಗೆದುಕೊಂಡು ಹೌದು ಅವರಲ್ಲಿರ್ತಕ್ಕಂಥ ಕಂಬಳಿಯನ್ನು ತಗೊಂಡು ಹೋಗಿ ತನ್ನ ದರ್ಗಾದೊಳಗ ಜಗಲಿ ಮೇಲೆ 7 ಬಾಕ್ಲ ಅಂದ್ರೆ 7 ಕೋಲಿ ಒಳಗ ಹೌದು ಹೌದು ಒಯ್ದು ಜಗಲಿ ಮೇಲೆ ಕಂಬಳಿ ಇಟ್ಟು 7 ಬಾಗಿಲು ಮುಸ್ತಾನ. ಹೌದು. ಇಬ್ಬರಿಗೆ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ಯಾರು ತಂದಿ ಕೊಟ್ಟಿದ್ದು ಸತ್ಯವಾದ್ರ ಮಂಗರಾಯಾಗ ತಗ್ತದ, ಹೌದು,
ಒಂದು ವೇಳೆ ಕಳುವು ಮಾಡ್ಕೊಂಡು ಬಂದಿದ್ದೆ ಕರೆ ಆದ್ರೆ ಅದು ಹೌದು ಸಿದ್ಧಗದಾಗ್ತದ. ಹೌದು. ಇಬ್ಬರಿಗೆ ಏನು ಮಾಡ್ತಾನಪ್ಪ ಅಂದ್ರೆ 3 ಸಲ ಯಾರು ಕರಿತೀರಿ ಯಾರಿಗೆ ವಶ ಆಗ್ತದ ಕಂಬಳಿ ಅವ್ರಿಗೆ ಅಂದ. ಹೌದು ಹೌದು. ಮೊದಲಿಗೆ ಏನು ಮಾಡಿದಾರ ಹೌದು ಸಿದ್ಧಗ ಪಾಳಿ ಹೋಗ್ತದ. ಹೌದು. 3 ಸಲ ಕರಿತನ ಕಂಬಳಿಗೆ ಕರೆ ಜಗಲಿ ಮೇಲಿನ ಕಂಬಳಿ ಎದ್ದು ಬಾಗಿಲಕ್ಕೆ ಬಡದು ಹೊಳ್ಳಿ ಹೋಗಿ ಮತ್ತೆ ಜಗಲಿ ಮೇಲೆ ಕೂಡ್ತಿತ್ತದ. ಹೌದು ಯಪ್ಪ ಹೌದು. 3 ಸಲ ಕರೆದ್ರು ಕಂಬಳಿ ಬರಲಿಲ್ಲ. ಕೊನೆಗೆ ಮಂಗರಾಯನ ಪಾಳಿ ಬರ್ತದ. ಮಂಗರಾಯ ಕರೆದಂತ ಸಂದರ್ಭದೊಳಗೆ ಜಗಲಿ ಮೇಲೆ ಇರ್ತಕ್ಕಂಥ ಕಂಬಳಿ ಹೌದು 7 ಬಾಗಿಲು ತನ್ನಿಂದ ತಾನೇ ಓಪನ್ ಆಗಿಬಿಟ್ಟು. ಹೌದು ಹೌದು. 7 ಬಾಗಿಲು ಓಪನ್ ಆಗಿ ಜಗಲಿ ಮೇಲೆ ಇರ್ತಕ್ಕಂಥ ಕಂಬಳಿ ಮಂಗರಾಯನ ತೊಡಿ ಮೇಲೆ ಬಂದು ಕೂತದ ಪುಣ್ಯಾತ್ಮರೇ. ಹೌದು ಯಪ್ಪ ಹೌದು. ಅಂತ ಒಂದು ನ್ಯಾಯ ಮಾಡಿರ್ತಕ್ಕಂಥ ಊರ. ಹೌದು. ಇವತ್ತ ಕರ್ನಾಟಕದೊಳಗೆ ಕಂಬಳಿ ನ್ಯಾಯ ಯಾರಾದರೂ ಮಾಡಿದ್ರೆ ಅದು ಸದಲಗದ ಸಮಾನ ಬೀರ್ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಹೇಳ್ಬೇಕಾಗ್ತದೆ. ಹೌದು ಹೌದು. ಅದಕ್ಕೆ ಇರ್ಲಿ ಮುಂದಿನ ಸಂದಿನ ಒಳಗೆ ನಮ್ಮ ಸಾಯಿ ಬ್ರದರ್ ಜೋಡಿ ಹೌದು ಹೌದು. ಬಹಳ ಅನುಭವಸ್ಥರು. ಹಾ ಹಾ. ಸುಮಾರು 40 ವರ್ಷ ಅವ್ರು ಹಾಡ್ಯಾರ. ಹಾಡ್ಯಾರಲ್ರಿ ಸರ. ನಾವು ಈಗ 3-4 ವರ್ಷ ಐತೆ ಹಾಡಾಕತ್ತೀವಿ. ಹೌದು ಹೌದು. ಅವರು 40 ವರ್ಷದ ಮೇಳದ ಬಹುಶಃ ಅವ್ರ ಸರ್ವಿಸ್ ಇದ್ದೊಟ್ಟು ನಮ್ಗೆ ಯಾರಿಗೆ ವಯಸ್ಸಿಲ್ಲ ನಮ್ಮ ಮೇಳನೊಳಗೆ. ಹೌದು ಹೌದು. ಬಹಳ ಅನುಭವಸ್ಥರು ಅದರ. ಹೌದು. ಅದಕ್ಕೆ ಸಾಯಿಬ್ರು ಇವತ್ತಿನ ದಿವಸ ಹಾ ಹಾ. ಸಾಯಿಬ್ರ ಕುದುರೆ ಹೆಂಗ್ ಹೋಗ್ತದ ಹೋಗ್ಲಿ ಹೋಗ್ಲಿ. ಹಿಂದ ಜಬರಿ ತಗೊಂಡು ಹೋಗೋ ಕೆಲಸ ನಮ್ದು. ಹೌದು ಹೌದು. ಸಾಯಿಬ್ರ ಕುದುರೆ ರೋಡ್ ಹಿಡಿದು ಹೊಂಟತು ಹೋಲಿ. ಹೌದು. ಒಂದು ವೇಳೆ ರೋಡ್ ಬಿಟ್ಟು ಮತ್ತೆ ತೆಳಗ್ ಹೊಂಟತಂದ್ರೆ ಜಬರಿ ಹಿಂದ ಹಂಗೆ ರೆಡಿನೇ. ಹೌದು ಹೌದು. ಮತ್ತೆ ಜಬರಿ ಅದನ್ನ ಮತ್ತೆ ಸಾಯಿಬ್ರು ಬೇರೆ ತಿಳ್ಕೊಬಿಡುದು. ಹೌದು ಹೌದು. ಇರ್ಲಿ ಅದಕ್ಕೆ ಏನು ಮಾತಾಡ್ಬೇಕು ಮುಂದಿನ ಸಂಧಿಗೆ ಮಾತಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಸುಂದರವಾದಂಥ ಪದ್ಯ ಹಾಡಿ ಪಾಳಿ ನಮ್ಮ ಸಾಯಿಬ್ರಿಗೆ ಹೋಗ್ತದೆ. ತಾವೆಲ್ಲರೂ ಹೊಟ್ಟೆ ಗದ್ದಲ ಮಾಡಲಾರ್ದೇನೆ ಶಾಂತತೆ ಕಾಪಾಡಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಿನಂತಿ ಮಾಡಿಕೊಂಡು ಹೌದು ಹೌದು ಒಂದು ಪದ್ಯವನ್ನು ಹಾಡೋಣ. ಹೌದು.